ಅಮ್ಮ ಸಿಂಧು ಯಾಕೋ ಅತಿಯಾಗಿ ಆಡ್ತಿದ್ದಾಳೆ. ಅವಳೆಲ್ಲ ಕೆಲಸನ ಅನು ಕೈಯಲ್ಲೇ ಮಾಡಿಸಿದಾಳೆ. ಅನು ಏನು ಅಂದ್ಕೊಳ್ದೆ ಅದನ್ನೆಲ್ಲ ಮಾಡ್ತಿದ್ದಾಳೆ. ಆದರೆ ಅವಳು ಗಂಡನಾಗಿ ನಾನು ಇದನ್ನು ಸಹಿಸ್ಕೊಳಕ್ಕಾಗ್ತಿಲ್ಲ. ಏ ಲಕ್ಷ್ಮಣ್, ನಿನಗೆ ಮಾತ್ರನಾ? ನಮಗೂ ಹಿಂಸೆ ಆಗ್ತಿದೆ ಕಣೋ. ನಾವೇ ಏನಾದರೂ ಕೆಲಸ ಮಾಡ್ತೀವಿ ಅಂತ ಹೋದರೆ ನಾನೇ ಮಾಡ್ತೀನಿ ಅಂತ ಹೇಳಿ ಮುಂದೆ ನುಗ್ತಾಳೆ ಅನು. ಅವಳು ಅದೇನೋ ಪಾಪ ಪ್ರಜ್ಞೆ. ತಪ್ಪು ಮಾಡದೇ ಇದ್ರು ಪಶ್ಚಾತ್ತಾಪ. ಅಮ್ಮ, ನಾನು ರಾಜೇಂದ್ರ ಅವ್ರಿಗೆ ಫೋನ್ ಮಾಡ್ತೀನಿ. ಆದಷ್ಟು ಬೇಗ ಸಿಂಧುನ ಕರ್ಕೊಂಡೋಗ್ಲಿ. ಲಕ್ಷ್ಮಣ್, ಆತರ ಪಡಬೇಡ. ನಾನು ನಿಮ್ಮಪ್ಪನ ಹತ್ರ ಮಾತಾಡ್ತೀನಿ. ಅವ್ರು ರಾಜೇಂದ್ರ ಅವ್ರ ಹತ್ರ ಮಾತಾಡಿದ್ರೆ ಒಂದು ತೂಕ ಇರುತ್ತೆ ಕಣೋ. ವ್ಯಕ್ತಿ ಗೌರವದ ಬಗ್ಗೆ ಅವ್ರಿಗೆ ಏನು ಗೊತ್ತಿಲ್ಲಮ್ಮ. ಅವ್ರ ಹತ್ರ ಯಾರು ಮಾತಾಡಿದ್ರು ಒಂದೇ. ಅವ್ರ ಹತ್ರ ನಾನೇ ಮಾತಾಡ್ತೀನಿ. ಅನ್ನೂನೇ ಎಲ್ಲ ಕೆಲಸ ಮಾಡ್ಬೇಕಂತೆ. ಇದು ಅವಳ ಆರ್ಡರ್. ಅನು ಕೆಲಸದವಳಂತೆ. ನಾನು ಹೇಳೇ ಹೇಳ್ತೀನಮ್ಮ. ಲಕ್ಷ್ಮಣ್, ಲಕ್ಷ್ಮಣ್, ಹಠ ಮಾಡಬೇಡ ಕಣೋ. ಇದೆಂಥ ಇಕ್ಕಟ್ಟಿನ ವಿಚಾರ ಅಂತ ನಿನಗೆ ಗೊತ್ತಿದೆ ಅಲ್ವಾ? ಈ ಮನೇಲಿ ಎಲ್ಲರೂ ಮನಸ್ಸು ಕೆಟ್ಟಿದೆ. ಕೈ ಬಾಯಿ ಕಟ್ಟಾಕ್ದಾಗಿದೆ. ನೋಡು, ಆದಷ್ಟು ಅನುನ ಸಿಂಧು ಎದುರುಗಡೆ ಬಿಡಬೇಡ. ನೀನೇ ಎಲ್ಲವನ್ನು ಸಂಭಾಳಿಸ. ಅಷ್ಟರಲ್ಲಿ ನಿಮ್ಮಪ್ಪನ ಹತ್ರ ನಾನು ಮಾತಾಡ್ತೇನೆ. ಅದೇನು ಕರ್ಮ ಅನುಭವಿಸಿ ಕೊಟ್ಟಿದ್ದೀನೋ